श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸಮಧ್ವವಿಜಯ ಪಂಚಮ ಸರ್ಗದಲ್ಲಿ 24ನೇ ಶ್ಲೋಕ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ತೇಜಃ ಅಮೃತಂ ನಂದನಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ಅವ್ಯಯಂ ವಿದ್ಯಾಸುಧಾಂ ಚ ಅಸ್ಯ ವಚೋ ಮಹಾಘಟೆ ಪೂರ್ಣಾಂ ಅಸೌ ಕರ್ಣಪುಟೇನ ಪಂಡಿತಃ. ಹಿಂದೆ ನೋಡಿದ್ದೀವಿ, ಮಧ್ಯಗೇಹ ಭಟ್ಟರು ಒಮ್ಮೆ ಶ್ರೀಮನ್ ಮಧ್ವಾಚಾರ್ಯರನ್ನ ನೋಡಿದ್ರು ಹಾಗೆ ಅಂತ. ಗುಣಾಬ್ಧಿಲುಬ್ಧ, ಸಜ್ಜನರು ಗುಣವನ್ನೇ ತೆಗೆದುಕೊಳ್ತಾರೆ, ದೋಷಗಳನ್ನ ಬಿಟ್ಟು ಬಿಡ್ತಾರೆ ಹಾಗೆ ಅಂತ ಏನೋ ಆದ ಒಂದು ಘಟನೆಯನ್ನೆಲ್ಲ ಬಿಟ್ಟು ಬಿಟ್ರು ಮಧ್ಯಗೇಹ ಭಟ್ಟರು. ಬಿಟ್ಟು ಮಗನನ್ನ ಸಂತೋಷವಾಗಿ ನೋಡಿದ್ರು. ಮಗ ಇಲ್ಲಿ ಈಗ ಪೂರ್ಣ ಪ್ರಜ್ಞಾಚಾರ್ಯರು ಶ್ರೀಮನ್ ಮಧ್ವಾಚಾರ್ಯರು ವೇದಾಂತ ಸಾಮ್ರಾಜ್ಯದಲ್ಲಿ ಅಧಿರೂಢರಾಗಿದ್ದಾರೆ ಹಾಗೆ ಅಂತ. ಅಂತ ಮಧ್ವಾಚಾರ್ಯರು ನೋಡಿ ಸಂತೋಷ ಪಟ್ರು ಅಂದ್ರೆ ಹೇಗೆ ಸಂತೋಷ ಪಟ್ರು ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಪಂಡಿತಃ ವಿದ್ವಾನ್ ಅಸೌ ಮಧ್ಯಗೇಹಾರ್ಯ, ಮಧ್ಯಗೇಹ ಭಟ್ಟರು ನಂದನ ಗಾತ್ರ ಪಾತ್ರಗಂ, ನಂದನಾದ ಮಗನಾದ ಮಧ್ವಾಚಾರ್ಯರ ಶರೀರ ತದ್ಗಚ್ಚತಿ ಇತಿ ತಾದೃಶಂ ಸದಾವ್ಯಯಂ, ಅಂತ ಅದ್ಭುತವಾದ ಅವರ ಶರೀರ 32 ಲಕ್ಷಣದಿಂದ ಕೂಡಿದ್ದು. ಮಧ್ವಾಚಾರ್ಯರ ಶರೀರ ಸದಾ ಅವ್ಯಯಂ, ಅದು ವಿಕಾರ ಒಂದದೇ ಇರತಕ್ಕದ್ದು. ಮತ್ತು ತೇಜೋಮೃತಂ, ತೇಜಃ ಏವ ಅಮೃತಂ, ಅಂಥ ತೇಜೋಮಯವಾದ ತೇಜಸ್ಸು ಎನ್ನತಕ್ಕ ಅಮೃತ ಅಂದ್ರೆ ಮಧ್ವಾಚಾರ್ಯರ ಶರೀರದಲ್ಲಿ ಇರತಕ್ಕ ತೇಜಸ್ಸು ಎನ್ನುವ ಅಮೃತವನ್ನ ನೇತ್ರಾಂಜಲಿಭ್ಯಾಂ ಅಭಿಪದ್, ಕಣ್ಣು 2 ಕಣ್ಣುಗಳು ಎನ್ನತಕ್ಕ ಒಂದು ಕೈಗಳಿಂದ ಅದನ್ನ ಪಾನ ಮಾಡಿದ್ರು. ಅಮೃತ ಪಾನ ಮಾಡಬೇಕು ಅಂದ್ರೆ ಅಮೃತವನ್ನ ಕೈಯಲ್ಲಿ ಹಾಕ್ತಾರೆ, ನಾವು ಪಾನ ಮಾಡಬೇಕು. ಅದೇ ತರ ಆಚಾರ್ಯರ ಶರೀರ ಅದೇ ಹೇಗಿರುತ್ತದೆ, ತೇಜೋಮಯವಾಗಿ ಇರುತ್ತದೆ. ತೇಜೋಮಯವಾದ ಶರೀರ, ಪ್ರಕಾಶಮಾನವಾದ ಶರೀರ. ಅಂಥ ಶರೀರದಿಂದ ಬರತಕ್ಕ ಕಾಂತಿ ಎನ್ನತಕ್ಕ ಅಮೃತವನ್ನ ಮಧ್ಯಗೇಹ ಭಟ್ಟರು ಹೇಗೆ ಪಾನ ಮಾಡಿದ್ರು ಅಂದ್ರೆ ಕಣ್ಣೇ ಕೈ ಅಂತೆ. ಮಧ್ಯಗೇಹ ಭಟ್ಟರ 2 ಕಣ್ಣುಗಳು 2 ಕೈಗಳಿದ್ದಾಗೆ ಆ ತೇಜಸ್ಸು ಎನ್ನತಕ್ಕ ಅಮೃತವನ್ನ ಪಾನ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಅದೇ ತರ ಅಸ್ಯ ಶ್ರೀಮಧ್ವಾಚಾರ್ಯಸ್ಯ ವಚೋ ಮಹಾಘಟೆ, ಅವರ ಮಾತುಗಳು, ಅವರ ಉಪನ್ಯಾಸಗಳು, ವ್ಯಾಖ್ಯಾನಗಳು ಅದೇ ಮಹಾಘಟ. ತಸ್ಮಿನ್ ಪೂರ್ಣ, ಅದು ಒಂದು ದೊಡ್ಡ ಕಲಶ. ಆಚಾರ್ಯರ ವ್ಯಾಖ್ಯಾನ ಎನ್ನತಕ್ಕ ಒಂದು ಮಹಾ ಕಲಶ. ಆ ಕಲಶದಲ್ಲಿ ಅಮೃತ ತುಂಬಿದೆ. ಆಚಾರ್ಯರು ವ್ಯಾಖ್ಯಾನ ಅದೇ ಅಮೃತ. ಅಂತ ಒಂದು ವಿದ್ಯಾಸುಧಾಂ ಅಂತ ಒಂದು ವಿದ್ಯೆ ಎನ್ನತಕ್ಕ ಅಮೃತವನ್ನ, ತೇಜಸ್ಸು ಎನ್ನತಕ್ಕ ಅಮೃತ ಹಿಂದೆ ನೋಡಿದ್ದು, ವಿದ್ಯೆ ಎನ್ನತಕ್ಕ ಒಂದು ಅಮೃತವನ್ನ ಕರ್ಣಾವೇವ ಪುಟಂ, ಗಾಳಿ ಶಬ್ದ ಹೋಗತಕ್ಕದ್ದು ಕಿವಿಯಲ್ಲಿ, ಆ ಪ್ಯಾಸೇಜ್ ಅಂತ ಏನ್ ಹೇಳ್ತೀವಿ, ಆ ಕರ್ಣಪುಟ, ಅದರಿಂದ ಪಾನ ಮಾಡಿದ್ರು ಹಾಗೆ ಅಂತ ಅರ್ಥ. ಅಂದ್ರೆ ಕಣ್ಣು ತುಂಬ ಮಧ್ವಾಚಾರ್ಯರನ್ನು ನೋಡಿ ಆನಂದ ಪಟ್ರು, ಕಿವಿ ತುಂಬ ಆಚಾರ್ಯರ ವ್ಯಾಖ್ಯಾನವನ್ನು ಕೇಳಿ ಮಧ್ಯಗೇಹ ಭಟ್ಟರು ಸಂತೋಷ ಪಟ್ರು ಅಂತ ಅಷ್ಟು ಒಂದು ವರ್ಣನೆ ಹೇಳಿದ್ದಾರೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಂ ಅಸೌ ಕರ್ಣಪುಟೇನ ಪಂಡಿತಃ. ಪೂರ್ಣಾಂ ವಿದ್ಯಾಸುಧಾಂ, ಆಚಾರ್ಯರ ವಿದ್ಯೆ ಪೂರ್ಣವಾದದ್ದು, ಪೂರ್ಣ ಪ್ರಜ್ಞರು ಅಂತಲೇ ಹೆಸರು. ಅಂತಹ ಒಂದು ವಿದ್ಯೆಯನ್ನು ಕೂಡ ಕೇಳಿ ಸಂತೋಷಪಟ್ರು ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.